ಸರಿಯಾಗಿ ಅದೇ ಸಮಯಕ್ಕೆ ಅಚಾನಕ್ಕಾಗಿ ಆಕಾಶವೆಲ್ಲ ಕಪ್ಪು ಮೋಡಗಳಿಂದ ತುಂಬಿಕೊಳ್ತು. ಗುಡುಗುಗಳು, ಮಿಂಚುಗಳ ಶಬ್ದ ಕಿವಿಗಳಿಗೆ ನೋವು ಕೊಡ್ತಿತ್ತು. ಅಪಾಯಕಾರಿಯಾದ ಸುಂಟರ ಗಾಳಿಗಳು ಆ ಪ್ರದೇಶವನ್ನು ಸುತ್ತುವರೆದಿತ್ತು. ಅಷ್ಟರಲ್ಲೇ ಧ್ರುವ, ನೀನು ಶಕ್ತಿಹೀನನಲ್ಲ. ಈ ಪ್ರಜೆಗಳೆಲ್ಲರಿಗೂ ನಿಜವಾದ ಶಕ್ತಿ ಏನು ಅಂತ ತೋರಿಸುವವು ನೀನು. ನಿನ್ನಿಂದ ನಿನ್ನ ತಂದೆಗಾದ ಅವಮಾನ ಕೇವಲ ತಾತ್ಕಾಲಿಕ. ಅದರ ಬಗ್ಗೆ ನೀನು ಬೇಸರ ಪಡೋ ಅವಶ್ಯಕತೆ ಇಲ್ಲ. ಆ ಮಾತುಗಳನ್ನು ಕೇಳಿ ಧ್ರುವ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅತ್ತಿತ್ತ ಓಡಾಡುತ್ತಾ, ಅಮ್ಮ ಎಲ್ಲಿದೀಯಾ ಅಮ್ಮ? ಒಂದು ಸಾರಿ ಕಾಣಿಸಮ್ಮ. ಆದ್ರೂ ಶೂನ್ಯ ಸ್ಥಾನಕ್ಕೆ ಕುಸಿದಿರೋ ನಾನು ಹೇಗೆ ಚಕ್ರವರ್ತಿ ಆಗೋಕೆ ಸಾಧ್ಯ? ಈಗ ಅಂಬಾಲಿಕೆ ಹಾಕಿದ ಸ್ಪರ್ಧೆಯಲ್ಲಿ ನನ್ನ ಪ್ರಾಣ ಬೇಕಾದ್ರೂ ಹೋಗಬಹುದು. ಅದಕ್ಕಿಂತ ಮೊದಲು ಒಂದು ಸಲ ನಿನ್ನ ನೋಡ್ಬೇಕು ಅನಿಸ್ತಿದೆ ಅಂತ ಧ್ರುವ ಹೇಳುತ್ತಿರುವಾಗಲೇ ಧ್ರುವನ ಕೈ ಬೆರಳಿನಲ್ಲಿರುವ ಉಂಗುರದಿಂದ ಒಂದು ವಿಚಿತ್ರವಾದ ಹೊಗೆ ಬಂತು. ಅದನ್ನು ನೋಡಿದ ಧ್ರುವನಿಗೆ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅರ್ಥವಾಗ್ಲಿಲ್ಲ. ನಿಧಾನವಾಗಿ ಆ ಹೊಗೆ ಒಂದು ವೃದ್ಧ ಮನುಷ್ಯನ ಆಕಾರ ಪಡೆಯಿತು. ಅವನೇ ವಿಧುರ. ಧ್ರುವ, ನಿನಗೆ ಸಹಾಯ ಮಾಡೋಕೆ ವಿದುರನನ್ನ ನಾನೇ ಕಳುಹಿಸಿದ್ದೇನೆ. ಅವನು ಹೇಳುವಂತೆ ಸಾಧಿಸಿ ತೋರಿಸು. ಆ ನಂತರ ನಡೆಯೋ ಅದ್ಭುತ ನೀನೇ ಕಣ್ಣಾರಿ ನೋಡುವಂತೆ. ಬರ್ತೀನಿ ಧ್ರುವ ಎಂದು ಹೇಳಿ ಅಮ್ಮನ ಸ್ವರ ಮಾಯವಾಗಿ ಹೋಗುತ್ತದೆ.